ಲಭ್ಯವಾಗ್ತಾ ಇದೆ. ಇಡೀ ಪ್ರಕರಣವನ್ನ ಪೊಲೀಸರೇ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ. ತಾವೇ ಹೇಳಿಕೆ ಕೊಟ್ಟು ಅಂದ್ರೆ ತಾವೇ ಆತನಿಗೆ ಹೇಳಿಕೊಟ್ಟು ಹಿಂಗೆ ಹೇಳು ಅಂತ ಹೇಳಿ ಆ ಹೇಳಿಕೆಯನ್ನ ನಲ್ಪಾಡ್ನ ಹೇಳಿಕೆ ಅಂತ ಪೊಲೀಸರು ದಾಖಲು ಮಾಡಿಕೊಳ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪೊಲೀಸರೇ ಹೇಳಿಕೊಟ್ಟ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಅಂತ ಮೊಹಮ್ಮದ್ ನಲ್ಪಾಡ್ ಹೇಳಿದ್ದಾನೆ. ಕಬ್ಬನ್ ಪಾರ್ಕ್ ಪೊಲೀಸರು ಹೇಳಿಕೊಟ್ಟ ರೀತಿಯಲ್ಲಿ ನಾನು ಕೇಳಿದ್ದೀನಿ ಅಂತ ಮೊಹಮ್ಮದ್ ನಲ್ಪಾಡ್ ಈಗ ಒಪ್ಕೊಂಡಿದ್ದಾನೆ. ಸಿಸಿಬಿ ಪೊಲೀಸರ ವಿಚಾರಣೆ ವೇಳೆ ಸತ್ಯವನ್ನು ಒಪ್ಕೊಂಡಿದ್ದಾನೆ ಮೊಹಮ್ಮದ್ ನಲ್ಪಾಡ್. ನನಗೆ ಈ ರೀತಿ ಹೇಳಿಕೆ ಕೊಡೋಕೆ ಹೇಳಿದ್ದು ಕಬ್ಬನ್ ಪಾರ್ಕ್ ಪೊಲೀಸರು ಅನ್ನುವಂತಹ ಮಾತನ್ನ ನಲ್ಪಾಡ್ ಹೇಳ್ತಾ ಇರುವಂತದ್ದು. ಅಂದ್ರೆ ಈ ಪ್ರಕರಣದಲ್ಲಿ ಪೊಲೀಸರ ಬದಲಾಗಿ ಇಲ್ಲಿ ಹ್ಯಾರಿಸ್ನ ಬಂಟರ ರೀತಿಯಲ್ಲಿ ಬಿಹೇವ್ ಮಾಡ್ತಿದ್ದಾರಾ ಅನ್ನುವಂತಹ ಒಂದು ಪ್ರಶ್ನೆಯಲ್ಲಿ ಮೂಡ್ತಾ ಇದೆ. ಅದಕ್ಕೆ ಕಾರಣಗಳು ಕೂಡ ಇದೆ, ನಾವೀಗ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದೀವಿ. ಪೊಲೀಸರು ಹೇಳಿಕೊಟ್ಟಿದ್ರು, ಆ ರೀತಿ ನಾನು ಹೇಳಿಕೆಯನ್ನ ಕೊಟ್ಟಿದ್ದೀನಿ, ಅವರೇ ಹೇಳಿಕೊಟ್ಟು ಈ ರೀತಿ ಹೇಳುವಂತ ಹೇಳಿ ನನ್ನ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾತನ್ನ ಸಿಸಿಬಿ ಪೊಲೀಸರ ವಿಚಾರಣೆ ವೇಳೆ ಮೊಹಮ್ಮದ್ ನಲ್ಪಾಡ್ ಬಾಯ್ಬಿಟ್ಟಿರುವಂತದ್ದು. ಹಾಗಾಗಿ ಈಗ ಪೊಲೀಸರ ಕಾರ್ಯವೈಖರಿ ಬಗ್ಗೆ ಮತ್ತಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ. ಸಾಮಾನ್ಯ ಜನರ ಮುಂದೆ ಕಾಗೆ ಹಾಕೊಂಡು ಬಂದು ಭಯಂಕರ ದರ್ಪದಿಂದ ಮಾತನಾಡುವ ಪೊಲೀಸರು ಪ್ರಭಾವಿಗಳ ಮುಂದೆ ಈ ರೀತಿಯಾಗಿ ಯಾಕೆ ವರ್ತಿಸ್ತಾರೆ ಅನ್ನುವಂತ ಪ್ರಶ್ನೆಯಲ್ಲಿ ಖಂಡಿತವಾಗ್ಲೂ ಕೂಡ ನಾಚಿಕೆಗೇಡಿನ ವಿಚಾರ ಇದು. ತಾವೇ ಹೇಳಿಕೆ ಕೊಟ್ಟು ಪೊಲೀಸರು ಹೇಳಿಕೆಯನ್ನ ಪಡಿತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಪೊಲೀಸರೇ ಹೇಳಿಕೊಟ್ಟಂತೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಅಂತ ಮೊಹಮ್ಮದ್ ನಲ್ಪಾಡ್ ಸಿಸಿಬಿ ಪೊಲೀಸರ ಮುಂದೆ ಈಗ ಒಪ್ಕೊಂಡಿದ್ದಾನೆ. ಈ ಮೂಲಕ ಈ ಪ್ರಕರಣದಲ್ಲಿ ಪೊಲೀಸರು ಪಕ್ಷಪಾತಿಯಾಗಿ ವರ್ತಿಸಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಆರೋಪಿ ಪರವಾಗಿ ನಿಂತುಕೊಂಡು ಪೊಲೀಸರು ಕಾರ್ಯವನ್ನ ನಿರ್ವಹಿಸ್ತಾ ಇರುವಂತದ್ದು ಇಲ್ಲಿ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇರುವಂತಹ ವಿಚಾರ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಇದ್ವಿ, ಸಿಸಿಬಿ ಪೊಲೀಸರ ಮುಂದೆ ನಲ್ಪಾಡ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಕಬ್ಬನ್ ಪಾರ್ಕ್ ಸ್ಟೇಷನ್ ನ ಪೊಲೀಸರು ಯಾವ ರೀತಿ ಹೇಳಿದ್ರು ಅದೇ ರೀತಿ ಹೇಳಿಕೆ ಕೊಟ್ಟಿದ್ದಾನೆ, ಅದನ್ನೇ ಅವ್ರು ದಾಖಲು ಮಾಡಿಕೊಂಡಿದ್ದಾರೆ. ಅಂದ್ರೆ ಪೊಲೀಸರೇ ಹೇಳಿಕೊಟ್ಟು ಹೇಳಿಕೆಯನ್ನ ಪಡಿತಾ ಇರುವಂತಹ ನಾಚಿಕೆಗೇಡಿನ ವಿಚಾರ. ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಪ್ರಜ್ವಲ್ಗೆ ಸಂಬಂಧಪಟ್ಟ ಹಾಗೆ? ಎಸ್ಎಂಆರ್ ಅವಾಗಲೇ ಹೇಳ್ತಿದ್ದಂಗೆ ಈ ಒಂದು ಪ್ರಕರಣಕ್ಕೆ ಪೊಲೀಸರು ತುಂಬಾ ನೀಟಾಗಿ ಸಾಥ್ ಕೊಟ್ಟಿದ್ರು ಅನ್ನೋದು ಎವಿಡೆನ್ಸ್ ಮೂಲಕ, ಅಂದ್ರೆ ಆತನ ಕಡೆಯಿಂದ ಮಾಡಿಸ್ಕೊಂಡಿದ್ದಂತ FIR ಪ್ರಮುಖ ಒಂದು ಸಾಕ್ಷಿಯಾಗಿ ಈ ಒಂದು ಕೇಸ್ಗೆ ಈಗ ನಾವ್ ಹೇಳ್ತಿರುವಂತಹ ಸುದ್ದಿಗೆ ದಾಖಲಾತಿಗಳಾಗುತ್ತೆ. ಯಾಕಂತಂದ್ರೆ ಅವ್ರು ಹೇಳ್ಕೊಂಡ ಸ್ಟೇಟ್ಮೆಂಟ್ ಪ್ರಕಾರ ಆತನೇ ಕುಡಿದು ಬಿದ್ದಿದ್ದ ಅನ್ನೋದು ಒಂದು ಸ್ಟೇಟ್ಮೆಂಟ್, ಮತ್ತೆ ಇನ್ನೊಂದು ಸ್ಟೇಟ್ಮೆಂಟ್ ಏನಂತ ಅಂದ್ರೆ ಅಲ್ಲಿ ಯಾರು ಕೂಡ ನಮ್ಮವರು ಆತನ ಮೇಲೆ ಹಲ್ಲೆ ಮಾಡಿರ್ಲಿಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನ ಅಲ್ಲಿ ಕೊಟ್ಟಿದ್ರು. ನಂತರ ಸಿಸಿಬಿ ಅವರು ಅವರನ್ನ ವಶಕ್ಕೆ ಪಡೆದು ಸಿಸಿಬಿ ಇನ್ಸ್ಪೆಕ್ಟರ್ಗಳು ಯಾರು ತನಿಖಾಧಿಕಾರಿಗಳಾಗಿದ್ದಾರೆ ಅವರು ವಿಚಾರಣೆ ಮಾಡುವಂತ ಟೈಮ್ ನಲ್ಲಿ ಎಲ್ಲವೂ ಕೂಡ ಬಯಲಾಗೋಗಿದೆ. ಏನಂತಂದ್ರೆ ಏನು ಕಬ್ಬನ್ ಪಾರ್ಕ್ ಪೊಲೀಸರು ನಮ್ಗೆ ಯಾವ ರೀತಿ ಗೈಡೆನ್ಸ್ ಅನ್ನ ಕೊಟ್ರು, ಯಾವ ರೀತಿ ಹೇಳ್ಕೊಟ್ರು ಅದೇ ರೀತಿ ನಾವು ಹೇಳಿದ್ವಿ. ಗಲಾಟೆ ಆಗಿದ್ದು ನಿಜ, ಹೊಡೆದಿದ್ದು ನಿಜ ಅಂತ ಹೇಳಿ ಏನು ಆರೋಪಿಗಳು ಸಿಸಿಬಿ ಪೊಲೀಸರ ಮುಂದೆ ಒಪ್ಕೊಂಡಿರುವಂತದ್ದು. ಇದೇ ಸಿಸಿಬಿ ಪೊಲೀಸರ ಮುಂದೆ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಒಪ್ಪುಕೊಂಡಿರುವಂತದ್ದು ದೃಢ ಅನ್ನಕ್ಕೆ ಕೂಡ ಈಗಾಗಲೇ ಡಿಸಿಪಿ ಚಂದ್ರಗುಪ್ತ ಅವರು ಮಾಧ್ಯಮಗಳಿಗೆ ಮಾಹಿತಿ ನೀಡುವ ಸಮಯದಲ್ಲೂ ಕೂಡ ಆರೋಪಿಗಳು ಹಲ್ಲೆ ಮಾಡಿದ್ದಾಗಿ ಒಪ್ಪುಕೊಂಡಿದ್ದಾರೆ ಅನ್ನೋ ಮಾತನ್ನ ಸ್ವತಃ ಡಿಸಿಪಿ ಚಂದ್ರಗುಪ್ತ ಅವರು ಕೂಡ ಹೇಳಿದ್ರು. ಅಲ್ಲಿಗೆ ಈ ಮೊದಲೇ ನೀಡಿದಂತ ಸ್ಟೇಟ್ಮೆಂಟ್ಗೂ ಸಿಸಿಬಿ ಅಧಿಕಾರಿಗಳ ಮುಂದೆ ನೀಡಿರುವಂತ ಸ್ಟೇಟ್ಮೆಂಟ್ಗೂ ಡಿಫರೆನ್ಸ್ಗಳು ಕಣ್ಣಿಗೆ ಕಟ್ಟ ಹಾಗೆ ಕಾಣಿಸ್ತಾ ಇದೆ. ಅಂದ್ರೆ ಕಬ್ಬನ್ ಪಾರ್ಕ್ ಪೊಲೀಸರು ಆತನ ಪರವಾಗಿದ್ರು, ಆತನ ಜೊತೆಯಲ್ಲೇ ಇದ್ರು, ಆತನಿಗೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಟ್ಟಿದ್ರು ಅನ್ನೋದು ಸಾಕ್ಷಿ ಆಧಾರಗಳ ಮೂಲಕ ಪ್ರೂವ್ ಆಗ್ತಾ ಇದೆ. ಅಮರ್ ಪ್ರಸಾದ್. ಪ್ರಜ್ವಲ್, ಇಲ್ಲಿ ಈಗ ನಾವು ಇದನ್ನ ನೋಡ್ತಾ ಹೋದ್ರೆ ಈಗ ಆತ ಸಿಸಿಬಿ ಪೊಲೀಸರ ಮುಂದೆ ಆ ರೀತಿ ಹೇಳಿಕೆಯನ್ನ ಕೊಟ್ಟಾಗಿದೆ. ಈಗ ಕಬ್ಬನ್ ಪಾರ್ಕ್ ಪೊಲೀಸರು ಏನ್ ಹೇಳಿಕೊಟ್ಟಿದ್ದಾರೆ ಅದಕ್ಕೆ ತಕ್ಕ ಹಾಗೆ ನಾನು ಹೇಳಿಕೆಯನ್ನ ಕೊಡ್ತಾ ಹೋದೆ, ಅದನ್ನ ಅವರು ನೋಟ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ವಿಚಾರ, ಅದೇ ರೀತಿ ಹೇಳಿಕೆಯನ್ನ ಹೇಳಿಕೊಟ್ಟು ಬರೆಸ್ಕೊಂಡಿದ್ದಾರೆ ಅನ್ನುವಂಥ ವಿಚಾರ. ಈಗ ಸಿಸಿಬಿ ಪೊಲೀಸರು ತನಿಖೆ ಮುಂದೆ ಆತ ಆ ವಿಚಾರವನ್ನ ಬಾಯ್ಬಿಟ್ಟಿರೋದ್ರಿಂದ ಇದು ಯಾವ ರೀತಿ ಈ ತನಿಖೆ ಮುಂದಕ್ಕೆ ಹೋಗುತ್ತೆ ಈಗ ಅಂತ? ಅಮರ್, ಏನಾಗುತ್ತೆ ಅಂತ ಅಂದ್ರೆ ಈಗಾಗಲೇ ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ವಿಜಯ್ ಹಡಗಲಿ ಅವರು ಸಸ್ಪೆಂಡ್ ಆಗಿದೆ. ಏನೋ ಕಳೆದ ಹಿಂದಿನ ದಿನ ಈ ಒಂದು ಪ್ರಕರಣವನ್ನ ಲೇಟ್ ಆಗಿ ದಾಖಲೆ ಮಾಡೋದು, ಜೊತೆಗೆ ಅರೆಸ್ಟ್ ಮಾಡಿ ಲೇಟ್ ಆಗಿ ಅಂತ. ಜೊತೆಗೆ ಈಗ ಈ ಒಂದು ಈ ಹಳೆ ಸ್ಟೇಟ್ಮೆಂಟ್ ಏನಿದೆ, ಕಬ್ಬನ್ ಪಾರ್ಕ್ ಪೊಲೀಸರು ಸ್ಟೇಟ್ಮೆಂಟ್ ಅನ್ನ ಮಾಡ್ಕೊಂಡಿದ್ರು, ಜೊತೆಗೆ ರಾಯಲ್ ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳೆಲ್ಲ ಯಾರ್ಯಾರೆಲ್ಲ ಕೆಲಸ ಮಾಡಿದ್ರು ಅವರನ್ನು ಕೂಡ ಮುಂದಿನ ದಿನಗಳಲ್ಲಿ ಸಿಸಿಬಿ ಅಧಿಕಾರಿಗಳು ಎನ್ಕ್ವೈರಿ ಮಾಡ್ಲೇಬೇಕಾಗಿ ಬರುತ್ತೆ. ಯಾಕಂದ್ರೆ ಇದು ಬೇಸಿಕ್ ಫಾರ್ಮಾಲಿಟಿ ಆಗುತ್ತೆ. ಯಾಕಂದ್ರೆ ಹಿಂದೆ ಒಂದು ಸ್ಟೇಟ್ಮೆಂಟ್, ನೆಕ್ಸ್ಟ್ ಇನ್ನೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಾಗ ಮೊದಲು ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಂತ IO ಯಾರಿರ್ತಾರೆ, ಅಧಿಕಾರಿ ಯಾರಿರ್ತಾರೆ, ಆ ಸ್ಟೇಟ್ಮೆಂಟ್ ಅನ್ನ ನೋಟ್ ಮಾಡ್ಕೊಂಡವ್ರು ಯಾರಿರ್ತಾರೆ, ಎಲ್ಲರನ್ನು ಕೂಡ ಎಂಕ್ವೈರಿ ಮಾಡ್ಲಾಗುತ್ತೆ. ಮತ್ತೊಂದು ವಿಚಾರ ಅಂತ ಅಂದ್ರೆ ಕಬ್ಬನ್ ಪಾರ್ಕ್ ಪೊಲೀಸರು ಪಡೆದುಕೊಂಡಂತ ಸ್ಟೇಟ್ಮೆಂಟ್ ರೀತಿ ಏನಿದೆ ಇದು ರಿಟರ್ನ್ ಫಾರ್ಮೆಟ್ ಅಲ್ಲಿ ಇದೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಅದೇ ರೀತಿ
ಸಿಸಿಬಿ ಪೊಲೀಸರು ಇವಾಗ ಪಡೆಯುತ್ತಿರುವಂತಹ ಸ್ಟೇಟ್ಮೆಂಟ್ ಗಳೆಲ್ಲವೂ ಕೂಡ ವಿಡಿಯೋ ರೆಕಾರ್ಡೆಡ್ ಆಗಿ ಮಾಡ್ಕೊಂತಿದ್ದಾರೆ. ಯಾವುದೇ ರೀತಿಯಲ್ಲೂ ಕೊಟ್ಟಂತ ಸ್ಟೇಟ್ಮೆಂಟ್ ಅನ್ನ ಮತ್ತೆ ತಿರುಚಲು ಸಾಧ್ಯ ಇಲ್ಲ. ಒಂದು ಕಡೆ ರಿಟರ್ನ್ ಫಾರ್ಮೆಟ್ ಅಲ್ಲೂ ಕೂಡ ಮಾಡಿರ್ತಾರೆ, ಆತ ಏನೆಲ್ಲ ಹೇಳಿಕೆಗಳನ್ನ ನೀಡ್ತಾನೆ ಅನ್ನೋದನ್ನ, ಇನ್ನೊಂದ್ ಕಡೆ ಏನು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ವಿಡಿಯೋ ರೆಕಾರ್ಡ್ ಕೂಡ ಮಾಡಿರ್ತಾರೆ. ನಂತರ ಕೋರ್ಟ್ ನಲ್ಲಿ ಹಾಜರು ಮಾಡುವಾಗ ಕೋರ್ಟ್ ನಲ್ಲೂ ಕೂಡ ಆತನ ಸ್ಟೇಟ್ಮೆಂಟ್ ಅನ್ನ ಖುದ್ದು ಜಡ್ಜ್ ಮುಂದೆ ಆತ ಸ್ಟೇಟ್ಮೆಂಟ್ ನ ನೀಡಬೇಕಾಗಿ ಬರುತ್ತೆ. ಆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡುವಂತ ಟೈಮಲ್ಲಿ ಏನಾದ್ರೂ ಸುಳ್ಳು ಹೇಳುವಂತ ಸಾಧ್ಯತೆಗಳು ಇದ್ರೆ ಈತ ಎನ್ಕ್ವೈರಿ ಟೈಮ್ ನಲ್ಲಿ ಈ ರೀತಿಯಾದ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದ ಅಂತ ಹೇಳಿ ಈ ಒಂದು ವಿಡಿಯೋ ರೆಕಾರ್ಡೆಡ್ ಎವಿಡೆನ್ಸ್ ಅನ್ನು ಕೂಡ ಸಿಸಿಬಿ ಪೊಲೀಸರು ಕೋರ್ಟಿನ ಮುಂದೆ ಪ್ರೊಡ್ಯೂಸ್ ಮಾಡುವಂತ ಸಾಧ್ಯತೆಗಳು ಇರುತ್ತವೆ. ಥ್ಯಾಂಕ್ ಯು ಪ್ರಜ್ವಲ್.